Hello students and parents, welcome to Pep Talk Info. ಇವತ್ತು ನಾನು ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೈಸೂರಲ್ಲಿ ಟಾಪ್ ಕಾಲೇಜಲ್ಲಿ ಬರುವಂತಹ ಒಂದು ಕಾಲೇಜನ್ನು ಕಂಪ್ಲೀಟ್ CET ಪಾಯಿಂಟ್ ಆಫ್ ವ್ಯೂ ಇಂದ ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋದಲ್ಲಿ ಏನೇನು ತೋರಿಸ್ತೀನಿ ಅಂತ ಹೇಳಿದ್ರೆ, ವಿದ್ಯಾವರ್ಧಕ ಕಾಲೇಜಿನ ಆಪ್ಷನ್ ಎಂಟ್ರಿಗೆ ತಗೊಂಡ್ರೆ ನೀವು, ಸೊ ಲಾಸ್ಟ್ ಇಯರ್ ಇದರಲ್ಲಿ ಹೈಯೆಸ್ಟ್ ಪ್ಲೇಸ್ಮೆಂಟ್ ಎಷ್ಟಾಗಿತ್ತು, ಆ್ಯಾವ್ರೇಜ್ ಸ್ಯಾಲ್ರಿ ಪ್ಯಾಕೇಜ್ ಎಷ್ಟಾಗಿತ್ತು, ಅದಾದಮೇಲೆ ಇದರಲ್ಲಿ ಎಷ್ಟು ನಂಬರ್ ಆಫ್ ಬ್ರ್ಯಾಂಚಸ್ ಇದೆ, ಆ ಬ್ರ್ಯಾಂಚಲ್ಲಿ ಎಷ್ಟು ನಂಬರ್ ಆಫ್ ಸೀಟ್ಸ್ ಎಷ್ಟಿದೆ, ಆ್ಯಂಡ್ ಈಚ್ ಬ್ರ್ಯಾಂಚಲ್ಲಿ ನಿಮಗೆ ಲೋಯರ್ ಕಟ್ ಆಫ್ ಬ್ಯಾಂಡ್ ಏನು, ಅಪ್ಪರ್ ಕಟ್ ಆಫ್ ಬ್ಯಾಂಡ್ ಏನು, ಸೊ ಮತ್ತು ಕ್ಯಾಟಗರಿ ವೈಸ್ ಕಟ್ ಆಫ್ಸು. ಸೊ ಜೊತೆಗೆ ಒಂದು ವಿಚಾರ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಈಗ ನೀಟ್ ಪೋಸ್ಟ್ಪೋನ್ ಆಗಿದೆ ಅಲ್ವಾ, ನೀಟ್ ಪೋಸ್ಟ್ಪೋನ್ ಆಗಿದ್ದರೆ ನಮಗೆ ಎಫೆಕ್ಟ್ ಆಗುತ್ತಾ ಆಗಲ್ವಾ ರೌಂಡ್ 1ಗೆ ಅಂತ ತುಂಬ ಜನರ ಪ್ರಶ್ನೆ ಇದೆ. 100% ಎಫೆಕ್ಟ್ ಆಗುತ್ತೆ. ಯಾಕೆ? ಅವರು ನೀಟ್ ವಿದ್ಯಾರ್ಥಿಗಳಿಗೆಲ್ಲರಿಗೂ ರೌಂಡ್ 1ನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅಂತ KEA ಕಡೆಯಿಂದ ಹೇಳಿದ್ದಾರೆ ಅಲ್ವಾ. ಈ ನೀಟಲ್ಲಿ ಎಷ್ಟು ನಂಬರ್ ಆಫ್ MBBS ಸೀಟ್ಸ್ ಇದೆ ಗೊತ್ತಾ? ಒಟ್ಟು 14,900 ಚಿಲ್ಲರೆ ನೀಟ್ ಸೀಟ್ಸ್ಗಳು, MBBS ಸೀಟ್ಸ್ಗಳಿದೆ. ಈ 14,900 ಮಕ್ಕಳು ಚೆನ್ನಾಗಿ ಓದ್ತಾರ, ಚೆನ್ನಾಗಿ ಓದಲ್ವಾ? ಫಸ್ಟ್ ಕ್ವಶನ್. ಸೊ ಇವರೆಲ್ಲರೂ ಚೆನ್ನಾಗಿ ಓದುವಂತಹ ಮಕ್ಕಳೇ ಆಗಿರ್ತಾರೆ. ಇವರು ಆಬ್ವಿಯಸ್ಲಿ PCBಲಿ ಚೆನ್ನಾಗಿ ಸ್ಕೋರ್ ಮಾಡ್ತಾ ಇದ್ದಾರೆ ಅಂದರೆ, ಇವರು PCMಲ್ಲೂ ಮುಕ್ಕಾಲು ಭಾಗ ಜನ ತುಂಬ ಚೆನ್ನಾಗಿ ಸ್ಕೋರ್ ಮಾಡಿರ್ತಾರೆ, ಪಕ್ಕಾ ಸ್ಕೋರ್ ಮಾಡಿರ್ತಾರೆ ಅಲ್ವಾ. ಇವ್ರು ಎಲ್ರಿಗೂ ಒಳ್ಳೆ ರ್ಯಾಂಕ್ ಬಂದಿರುತ್ತೆ. ಹಾಗಾದರೆ ಯಾವ ರ್ಯಾಂಕ್ ಬ್ಯಾಂಡ್ ಅವ್ರಿಗೆ ತುಂಬ ಹೊಡೆತ ಬಿಡುತ್ತೆ ಗೊತ್ತಾ? ಸೊ ರ್ಯಾಂಕ್ 1ನಿಂದ ಹತ್ರ 30,000 ರ್ಯಾಂಕ್ವರೆಗೂ ಇವಾಗ ನಮಗೆ ರೌಂಡ್ 1ನಲ್ಲಿ ಅಂದ್ಕೊಂಡಿರುವಂತಹ ಕಾಲೇಜು ಸಿಗೋದಕ್ಕೆ ಈ ವರ್ಷ ಸಾಧ್ಯ ಇಲ್ಲ. ತುಂಬ ಫ್ಲಕ್ಚುಯೇಷನ್ ಬರುತ್ತೆ ರೌಂಡ್ 1ನಲ್ಲಿ. ಅಂದರೆ ಅವರು ಆಪ್ಷನ್ ಎಂಟ್ರಿ ಕರೆಕ್ಟಾಗಿ ಹಾಕಿದ್ರೆ ರೌಂಡ್ 2ಇಂದ ಅವ್ರು ಹೆಂಗೂ ನೀಟ್ ರಿಸಲ್ಟ್ನ ಕನ್ಸಿಡರ್ ಮಾಡಿ ನಿಮಗೆ ಅಪ್ಗ್ರೇಡ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅವಾಗಿಂದ ಮತ್ತೆ ನಮಗೆ ನಾವು ಅಂದ್ಕೊಂಡಿದ್ದ ಕಾಲೇಜು ಸಿಗ್ತಾ ಹೋಗುತ್ತೆ, ಆಯಿತಾ. ಹಾಗಾಗಿ ಈ ವರ್ಷ ಟಾಪ್ 1000 ಒಳಗಡೆ ಬಂದರೆ ರ್ಯಾಂಕು ನಿಮಗೆ ಮಾತ್ರ ಅಂದ್ಕೊಂಡಿರೋ ಕಾಲೇಜ್ ಸಿಗುತ್ತೆ. ಬೇರೆಯವ್ರಿಗೆಲ್ಲ ಅಷ್ಟು ಈಸಿಯಾಗಿ ನೀವು ಅಂದ್ಕೊಂಡಿರೋ ಥರ ಕಾಲೇಜ್ ಆಗೋದು ಸ್ವಲ್ಪ ಡೌಟ್ ಇದೆ ನನಗೆ, ಆಯಿತಾ. ನೋಡೋಣ. ಯಾಕೆಂದರೆ ಪ್ರತಿ ವರ್ಷವೂ ಇಬ್ಬರೂ ಒಟ್ಟಿಗೆ ಕೌನ್ಸಿಲಿಂಗ್ ಮಾಡಿರೋದ್ರಿಂದ ಯಾರೂ ಈ ಥರದ್ದು ಒಂದು ಸಿಚುವೇಶನ್ನು ರ್ಯಾಂಕ್ ಕಟ್ ಆಫ್ ಫ್ಲಕ್ಚುಯೇಟ್ ಆಗೋದನ್ನು ನೋಡೇ ಇಲ್ಲ ಇವತ್ತು ತನಕ. ಬಟ್ ಇದು ಒಂದು ಪ್ರಿಡಿಕ್ಷನ್, ನನಗೆ ಸುಮ್ಮನೆ ಪ್ರಿಡಿಕ್ಷನ್ ಮಾಡ್ತಾ ಇರೋದು. 14,900 ಮಕ್ಕಳು ಚೆನ್ನಾಗಿ ಓದೋರೆ ತಾನೇ MBBSಗೆ ಹೋಗೋದು, ಚೆನ್ನಾಗಿ ರ್ಯಾಂಕ್ ಬಂದಿರಲೇಬೇಕು, ಅವಾಗ ಮಾತ್ರ ಸೀಟ್ ಸಿಗೋದು. ಹಾಗಾಗಿ ಇಲ್ಲೂ ಅವ್ರಿಗೆ ಚೆನ್ನಾಗಿ ರ್ಯಾಂಕ್ ಬಂದೇ ಬರುತ್ತೆ. ಆಪ್ಷನ್ ಎಂಟ್ರಿ ಕರೆಕ್ಟಾಗಿ ಹಾಕಿದ್ರೆ ನಿಮ್ಮ ಸೀಟೇ ಹೋಗೋದಲ್ವಾ. ಸೊ ಅದೊಂದು ಜಸ್ಟ್ ಪ್ರಿಡಿಕ್ಷನ್, ವೆಯ್ಟ್ ಆ್ಯಂಡ್ ವಾಚ್ ಮಾಡೋಣ. ಯಾಕೆಂದರೆ ಈ ವಾರ ಹಿಂಗೂ ರಿಸಲ್ಟ್ ಬರುತ್ತೆ, ಕಾಮೆಟ್ KEದು ರಿಸಲ್ಟ್ ಬರುತ್ತೆ, ಆ್ಯಂಡ್ CETದು ರಿಸಲ್ಟ್ ಇದೇ ವಾರನೇ ಬರೋ ಪ್ರಾಬಬಿಲಿಟಿ ಜಾಸ್ತಿನೇ ಇದೆ. ರಿಸಲ್ಟ್ ಬಂದಮೇಲೆ ಮೋಸ್ಟ್ ಪ್ರಾಬಬಲಿ ನನಗೆ ಯೂಟ್ಯೂಬಲ್ಲಿ ವೀಡಿಯೋ ಮಾಡ್ಲಿಕ್ಕೆ ಟೈಮ್ ಸಿಗೋದಿಲ್ಲ. ಯಾಕಂದರೆ ಅಷ್ಟು ನಂಬರ್ ಆಫ್ ಎನ್ರೋಲ್ಮೆಂಟ್ಸ್ ಆಲ್ರೆಡಿ ನಮ್ಮ ಹತ್ರ ಇದೆ, ಆ್ಯಂಡ್ ಇನ್ನೂ ಒಂದು ಸ್ವಲ್ಪ ಜನ ಆ್ಯಡ್ ಆಗ್ತಾರೆ. ಸೊ ಅವರಿಗೆ ಕೌನ್ಸಿಲಿಂಗ್ ಮಾಡೋದ, ವೀಡಿಯೋ ಮಾಡೋದು ಅಂತ ಕೇಳಿದ್ರೆ ನನ್ನ ಪ್ರಿಯಾರಿಟಿ ಅವರಿಗೆ, ನಾನು ನಂಬಿ ಬಂದವರಿಗೆ ಕೌನ್ಸಿಲಿಂಗ್ ಮಾಡಬೇಕಾಗತ್ತೆ. ಅದಕ್ಕೆ ಬೇರೆ ಆಪ್ಷನ್ ಇಲ್ಲ ನನಗೆ. ಸೊ ಇರಲಿ. ಸೊ ಸೆಕೆಂಡ್ ರೌಂಡಿಂದ ನೀವು ಅಂದ್ಕೊಂಡಿರೋ ಥರದ್ದು ಸಿಗುತ್ತೆ. ಸೊ ಕ್ಲೀನಾಗಿ ಆಪ್ಷನ್ ಎಂಟ್ರಿ ಹಾಕಿ, ನೀವು ಯಾರೇ ನೋಡ್ತಾ ಇದ್ರು, ಆಯಿತಾ. ಈ ವಿದ್ಯಾವರ್ಧಕದ್ದು KCET ಆಪ್ಷನ್ ಎಂಟ್ರಿಗೆ ಕೋಡ್ ಏನಾಗಿರುತ್ತೆ ಅಂದರೆ E071 ಆಗಿ ಇರುತ್ತೆ, ಆಯಿತಾ. ಸೊ ಕ್ಯಾಂಪಸ್ ನೋಡೋದಾದರೆ, ಸೊ ಇದು ಮೈಸೂರಲ್ಲಿ ಒನ್ ಆಫ್ ದ ಟಾಪ್ ಕಾಲೇಜಸಲ್ಲಿ ಒಂದಾಗಿದೆ. ಸೊ ಕ್ಯಾಂಪಸ್ ಬಗ್ಗೆ ಎರಡು ಮಾತಿಲ್ಲ, ತುಂಬ ಚೆನ್ನಾಗಿದೆ. ಸೊ ಇವಾಗ ನಂಬರ್ ಆಫ್ ಸೀಟ್ಸ್ನ ನೋಡೋಣ. ಇದು ನಿಮಗೆ ಟೋಟಲ್ ನಂಬರ್ ಆಫ್ ಸೀಟ್ಸ್ ಥ್ರೂ CET ನೋಡೋದಾದರೆ 648 ಸೀಟ್ಸ್ ಥ್ರೂ CET ಆಗಿರುತ್ತೆ. ಸೊ ಉಳಿದಿರೋ ಸೀಟ್ಸು ಕಾಮೆಟ್ KEಲು ಇರುತ್ತೆ, ಮ್ಯಾನೇಜ್ಮೆಂಟ್ ಸೀಟು ಇರುತ್ತೆ. ಸೊ ನಂಬರ್ ಆಫ್ ಕೋರ್ಸಸ್ ಆಫರ್ಡ್ 6 ಕೋರ್ಸ್ ಅಷ್ಟೇ ಈ ಕಾಲೇಜಲ್ಲಿ ಆಫರ್ ಮಾಡೋದು. ಸೊ ಲಾಸ್ಟ್ ಇಯರ್ ಪ್ಲೇಸ್ಮೆಂಟ್ಸ್ದು ನೋಡೋದಾದರೆ ಹೈಯೆಸ್ಟ್ ಪ್ಯಾಕೇಜು 41.3 lakhs ಆಗಿತ್ತು ಪರ್ ಆ್ಯನಮ್. ಆ್ಯಾವ್ರೇಜ್ ಸ್ಯಾಲ್ರಿ ಪ್ಯಾಕೇಜ್ 6 lakh. ಸೊ ಹತ್ತತ್ರ ನೀವು ಒಂದು 10 lakh ಪ್ಯಾಕೇಜ್ಗೆ ಏನು ಮೋಸ ಇಲ್ಲ ಅಂತ ಅಂದ್ಕೊಳ್ಳಿ, ಆನ್ ಆನ್ ಆ್ಯಾವ್ರೇಜ್, ಆಯಿತಾ. ಸೊ ಈ ಥರದ್ದು ಪ್ಯಾಕೇಜ್ನ ನೋಡಿ ಒಂದು ಕಾಲೇಜ್ನ ನಂಬಿ ಅಲ್ಲಿ ಹೋಗಿ ಸೇರ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಬಿಕಾಸ್ ಅದೆಲ್ಲ ನಿಮ್ಮ ಸ್ಕಿಲ್ ಸೆಟ್ ಮೇಲೆ, ನೀವು ಎಷ್ಟು ಚೆನ್ನಾಗಿ ಅದರ ರಿಕ್ವೈರ್ಮೆಂಟ್, ಇಂಡಸ್ಟ್ರಿ ರಿಕ್ವೈರ್ಮೆಂಟ್ ಮೇಲೆ ಹೋಗುತ್ತೆ ಪ್ಲೇಸ್ಮೆಂಟ್ ಎಲ್ಲ. ಸೊ ನಾವು ಪ್ಲೇಸ್ಮೆಂಟ್ ರಿಪೋರ್ಟ್ನ ನೋಡೋದಾದರೆ ಎಷ್ಟು ಆಫರ್ಸ್ ಬಂದಿತ್ತು ಅಂತ ಒಂದು 4 ವರ್ಷದ್ದು ನೋಡೋದಾದರೆ 2021ನಲ್ಲಿ ಅರೌಂಡ್ 400, 2022ಅಲ್ಲಿ ಹೈಯೆಸ್ಟ್ ಪ್ಲೇಸ್ಮೆಂಟ್ ಆಗಿತ್ತು ಅರೌಂಡ್ 850. ಸೊ 2023ಯಲ್ಲಿ ಮತ್ತೆ ಅರೌಂಡ್ 620, 2024ಅಲ್ಲಿ ಸ್ವಲ್ಪ ಕಡಿಮೆ ಆಗಿ ಅರೌಂಡ್ 550 ಹತ್ತತ್ರ ಬಂದಿತ್ತು. ಆ್ಯಂಡ್ ಅಗೈನ್ 2025ಅಲ್ಲಿ ಇನ್ಕ್ರೀಸ್ ಆಗಿದೆ. ಈ ವರ್ಷನೂ ಒಂದು ಇನ್ಕ್ರೀಸ್ ಆಗಲಿ ಅನ್ನೋ ಒಂದು ಆಸೆ ಅಷ್ಟೆ, ಆಯಿತಾ. ದಿಸ್ ಇಸ್ ದ ಪ್ಲೇಸ್ಮೆಂಟ್ ಸ್ಟ್ಯಾಟ್.
ಇವಾಗ ನಿಮಗೆ ರ್ಯಾಂಕ್ ಈಗ ನಿಮಗೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಒಂದು 20,000 ತನಕ ನಿಮಗೆ ಕರೆಕ್ಟಾಗಿರೋ ಕಾಲೇಜ್ಗಳೆಲ್ಲ ಸಿಗುತ್ತೆ. ಅದಾದಮೇಲೆ ಏನು ಆಪ್ಷನ್ ಎಂಟ್ರಿ ಹಾಕಬೇಕು ಅಂತ ನಿಮಗೆಲ್ಲ ಗೊತ್ತಿರೋದಿಲ್ಲ. ಸೊ ಅಂಥವರು ಯಾರ್ದಾದ್ರು ಕೌನ್ಸಿಲಿಂಗ್ ಗೈಡೆನ್ಸ್ನ ತೊಗೊಳ್ಳಿ ಆಯಿತಾ. ಸೊ ಈ ಕಾಲೇಜಲ್ಲಿ ಕೋರ್ಸಸ್ ನೋಡೋಣ. ಸಿವಿಲ್ ಇಂಜಿನಿಯರಿಂಗಿಗೆ 27 ಸೀಟ್ಸ್ ಇದೆ, AIMLಗೆ 81 ಸೀಟ್ಸ್ ಇದೆ, ಕೋರ್ CS ಗೆ 324 ಸೀಟ್ಸ್ ಇದೆ, EEE ಗೆ 27 ಇದೆ, ಎಲೆಕ್ಟ್ರಾನಿಕ್ ಕಮ್ಯುನಿಕೇಷನ್ಗೆ 135 ಇದೆ, ಮೆಕ್ಯಾನಿಕಲ್ಗೆ 54, ಟೋಟಲ್ 648 ಸೀಟ್ಸ್ ಇದೆ. ಸೊ ಇವಾಗ ರ್ಯಾಂಕ್ ಬ್ಯಾಂಡನ್ನು ನೋಡೋಣ. ಸೊ ಸಿವಿಲ್ ಇಂಜಿನಿಯರಿಂಗಿಗೆ ನೋಡಿದ್ರೆ ಲೋಯರ್ ಕಟ್ ಆಫ್ 80,400 ಚಿಲ್ಲರೆ, ಅಪ್ಪರ್ ಕಟ್ ಆಫ್ 1,28,000 ತನಕ ಇದೆ. ಸೊ AIML ನೋಡಿ 18,000ದಿಂದ ಹಿಡಿದು 96,000ವರೆಗೂ ಇದೆ. ಸೊ ಇದೆಲ್ಲ ನೋಡಿ ಕಟ್ ಆಫು ಒಳ್ಳೊಳ್ಳೆ ಬ್ರಾಂಚ್ಗೆ ನಿಮಗೆ 20,000 ಒಳಗೆ ಕಟ್ ಆಫ್ ಆಗ್ತಿದೆ. ತುಂಬ ಒಳ್ಳೆ ಕಾಲೇಜೇ ಇದುವೆ. ಸೊ ನೆಕ್ಸ್ಟು ಕೋರ್ CS ನೋಡಿ 16,624ರಿಂದ ಹಿಡಿದು 86,294ವರೆಗೂ ಇದೆ. ಇದು ಒಂಥರ ಹೆಂಗೆ ಗೊತ್ತಾ, ವಿದ್ಯಾವರ್ಧಕ ಮೈಸೂರಲ್ಲಿರೋ RNSIT ಥರ. ಮೈಸೂರಲ್ಲಿರೋ RNSIT ಅಥವಾ ರೇವಾ ಕಾಲೇಜ್ಗೆ ಈಕ್ವಲೆಂಟ್ ಅಂತ ಅಂದ್ಕೊಳ್ಳಿ ಮೈಸೂರು ರೀಜನ್ ಅವ್ರಿಗೆ. ಸೊ EEE ನೋಡೋದಾದರೆ 27,420ಇಂದ ಹಿಡಿದು 93,863. ಸೊ ECಗೆ 22,952ಇಂದ ಹಿಡಿದು 99,431ವರೆಗೂ ಇದೆ. ಸೊ ಮೆಕ್ಯಾನಿಕಲ್ಗೆ 59,999. ಇದು ಒಳ್ಳೆ ಆಫರ್ ಪ್ರೈಸ್ ಥರ ಇದೆ ನೋಡಿ. ಅಲ್ಲಿಂದ 1,89,513ವರೆಗೂ ಇದೆ. ಸೊ ನಿಮ್ಮಲ್ಲಿ ಯಾರಿಗಾದರೂ ಕೌನ್ಸಿಲಿಂಗ್ ಗೈಡೆನ್ಸ್ ಬೇಕು, ಕರೆಕ್ಟಾಗಿ ಒಂದು ಒಳ್ಳೆ ಕಾಲೇಜ್ ಆಗಬೇಕು ಅಂತ ಇದ್ದರೆ ಪ್ಲೀಸ್ ಎನ್ರೋಲ್ ಆಗಿ ನಮ್ಮಲ್ಲಿ. ಹೇಗೆ ಎನ್ರೋಲ್ ಆಗಬೇಕು ಅಂದರೆ ಫಿಸಿಕ್ಸ್ ಪೆಪ್ ಟಾಕ್ ಆ್ಯಪನ್ನು ಪ್ಲೇಸ್ಟೋರಿಂದನೇ ಡೌನ್ಲೋಡ್ ಮಾಡಬೇಕು. ಇದು ಆ್ಯಪ್ದು ಲಿಂಕನ್ನು ಪಿನ್ಡ್ ಕಮೆಂಟಲ್ಲೂ ಕೊಟ್ಟಿದ್ದೀನಿ, ಜೊತೆಗೆ ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿದ್ದೀನಿ. ಗೊತ್ತಾಗ್ಲಿಲ್ವಾ ಹೇಗೆ ಡೌನ್ಲೋಡ್ ಮಾಡೋದು ಅಂತ? ಇದು ನನ್ನದೇ ನಂಬರು, ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ, ಐ ವಿಲ್ ಟೆಲ್ ಯು ದ ಡೀಟೇಲ್ಸ್. ಇದನ್ನು ಡೌನ್ಲೋಡ್ ಮಾಡಿಕೊಂಡು ಈ ಬ್ಯಾಚ್ಗೆ ಎನ್ರೋಲ್ ಆಗಬೇಕು. ದ್ರೋಣ 2026 ಆಯಿತಾ. ಸೊ ಇದರಲ್ಲಿ ನಿಮಗೆ CET ಆದರೂ ಆಗಿರಲಿ, COMET-K ಆದರೂ ಆಗಿರಲಿ, ಎರಡೂ ಬರೆದಿದ್ದೀರಾ, ಯಾವುದರಲ್ಲಿ ಬೆಸ್ಟ್ ಕಾಲೇಜ್ ಆಗುತ್ತೆ ಅದರಲ್ಲಿ ಮುಂದುವರಿರಿ ಅನ್ನೋ ಥರ ಶುರು ಮಾಡಿಕೊಂಡು ನಾವು ನಿಮಗೆ ಒಂದು ಒಳ್ಳೆ ಕಾಲೇಜ್ನ 100% ಮಾಡಿಸ್ಕೊಡ್ತೀವಿ. ನೀಡ್ ನಾಟ್ ವರಿ. ಇದು 1-on-1 ಗೈಡೆನ್ಸ್ ಆಗಿರುತ್ತೆ. ಇದಕ್ಕೆ ಎಷ್ಟು ಪ್ರೈಸ್ ಇದೆ, ಇಫ್ ಯು ಕ್ಯಾನ್ ಅಫೋರ್ಡ್ ಕೈಂಡ್ಲಿ ಜಾಯಿನ್ ಆಯಿತಾ. ತುಂಬ ಇನ್ಸೈಟ್ಫುಲ್ಲಾಗಿ ನಾವು ಮಾತಾಡ್ತೀವಿ, ತೊಂದರೆ ಇಲ್ಲ. ಸೊ ಇವಾಗ ಸಿವಿಲ್ ಇಂಜಿನಿಯರಿಂಗ್ದಿಂದ ನೋಡೋಣ. ಸೊ ಸಿವಿಲ್ ಇಂಜಿನಿಯರಿಂಗು ಅಷ್ಟಾಗಿ ರಿಕ್ವೆಸ್ಟ್ ಬಂದಿಲ್ಲದೆ ಇರೋದ್ರಿಂದ ನಾನು ಇದನ್ನು ವಿಡಿಯೋನ ಪಾಸ್ ಮಾಡಿ ನೀವು ಇಷ್ಟು ಬ್ಯಾಂಡನ್ನು ಮಾತ್ರ ನೋಡಿ. ಈ ರ್ಯಾಂಕ್ ಮೇಲ್ಗಡೆ ಇರೋ ಕ್ಯಾಟಗರಿನೇ ನೀವು ಕಟ್ ಆಫ್ ನೋಡಬೇಕು. ಸೊ ಇನ್ನೊಂದು ಸತಿ ಹೇಳ್ಬಿಡ್ತೀನಿ, ಬೇಜಾರಾದರೂ ಪರವಾಗಿಲ್ಲ. ಸೊ ಯಾರ್ಯಾರಿಗೆ ಕ್ಯಾಟಗರಿ ಅಂತಿದೆಯೋ, ಕ್ಯಾಟಗರಿ 1G ಅಂದರೆ ಬರೀ ಕ್ಯಾಟಗರಿ 1 ಇದ್ದರೆ 1ಅನ್ನು ನೋಡಬೇಕು. ಅದೇ ಥರನೇ ರೂರಲ್ ಕೋಟ ಅಪ್ಲಿಕಬಲ್ ಇದ್ದರೆ 1R ನೋಡಬೇಕು. ಅದೇ ಥರ ಕನ್ನಡ ಮೀಡಿಯಂ ಅಪ್ಲಿಕಬಲ್ ಇದ್ದರೆ 1K ಕಟ್ ಆಫ್ನ ನೋಡಬೇಕು ಆಯಿತಾ. ಇದೆಲ್ಲ ಜನರಲ್ ರೆಸ್ಟ್ ಆಫ್ ಕರ್ನಾಟಕದವ್ರಿಗೆ ಹೇಳ್ತಾ ಇರೋದು. ಹೈದರಾಬಾದ್ ಕರ್ನಾಟಕ HKಗೆ ಸಪರೇಟ್ ರ್ಯಾಂಕ್ ಲಿಸ್ಟ್ ಇರುತ್ತೆ, ಅದನ್ನು ನೀವು ನೋಡ್ಕೋಬೋದು. ಸೊ ಯಾರ್ಯಾರು ನಮ್ಮಲ್ಲಿ ಕೌನ್ಸಿಲಿಂಗ್ ಜಾಯ್ನ್ ಆಗಿದ್ರಲ್ಲ ಅವರಿಗೆ ಕಟ್ ಆಫ್ನ ನಾವು ಸಪ್ರೇಟಾಗಿ ಹಾಕ್ಕೊಡ್ತೀವಿ. ಸೊ ಜನರಲ್ ಕರ್ನಾಟಕ ಒಂದು, ಹೈದರಾಬಾದ್ ಕರ್ನಾಟಕ ಕಟ್ ಆಫ್ ರೀಜನ್ನೇ ಬೇರೆ ಹಾಕ್ತೀವಿ ನಾವು. ಸೊ ಅವರು ಪಬ್ಲಿಷ್ ಮಾಡೋದೇ ಆ ಥರ ಗೌರ್ಮೆಂಟ್ ಅವರು. ಸೊ ನಿಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನೋಡೋದಾದರೆ, ಸೊ ಜನರಲ್ ಮೆರಿಟ್ ಅವ್ರಿಗೆ 18,017ರಿಂದ ಹಿಡಿದು SC ಕನ್ನಡ ಮೀಡಿಯಂ ಅವ್ರಿಗೆ 96,000ವರೆಗೂ ಇದೆ. ಸೊ ನೋಡಿ 3Aಗೆ 18,300, 3B ಜನರಲ್ಗೆ 19,000, ಕ್ಯಾಟಗರಿ 1ಗೆ 19,164, ಜನರಲ್ ಮೆರಿಟ್ ವಿತ್ ರೂರಲ್ ಕೋಟಾ ಇದ್ದರೆ 21,531, 3B ವಿತ್ ರೂರಲ್ ಕೋಟಾ ಇದ್ದರೆ 22,263, ಜನರಲ್ ಮೆರಿಟ್ ವಿತ್ ಕನ್ನಡ ಮೀಡಿಯಂ ಇದ್ದರೆ 22,285, 2A ಜನರಲ್ ಇದ್ದರೆ 23,325, 2A ವಿತ್ ರೂರಲ್ ಕೋಟಾ ಇದ್ದರೆ 24,491, 2A ವಿತ್ ಕನ್ನಡ ಮೀಡಿಯಂ ಇದ್ದರೆ 27,882, 2B ಜನರಲ್ ಇದ್ದರೆ 29,105, ST ಜನರಲ್ ಇದ್ದರೆ 47,414, ST ವಿತ್ ರೂರಲ್ ಇದ್ದರೆ 49,616, SC ಜನರಲ್ ಇದ್ದರೆ 62,135, SC ವಿತ್ ರೂರಲ್ ಇದ್ದರೆ 73,726, SC ವಿತ್ ಕನ್ನಡ ಮೀಡಿಯಂ ಇದ್ದರೆ 96,681. ಸೊ ಇವೆಲ್ಲ ಕಟ್ ಆಫ್ ನೋಡಿದ್ರಿ ಅಲ್ಲ. ಈಗ ಕೋರ್ CS ನೋಡೋಣ. ತುಂಬ ಡಿಮ್ಯಾಂಡ್ ಇರುವಂತಹ ಬ್ರ್ಯಾಂಚ್ ಇದು. ಸೊ ಇಲ್ಲಿ ಮತ್ತೆ ಎಷ್ಟೊಂದು ಜನಕ್ಕೆ ಈಗ CS ರಿಲೇಟೆಡ್ ಬ್ರಾಂಚಸ್ ಯಾವ್ದು ಅಂತಲೇ ಗೊತ್ತಿಲ್ಲ ಅಂತ ಅಂದ್ಕೊಳ್ಳಿ. CS ಇದೆ, ಡೇಟಾ ಸೈನ್ಸ್ ಇದೆ, ಇನ್ಫಾರ್ಮೇಷನ್ ಸೈನ್ಸ್ ಇದೆ, ಸೈಬರ್ ಸೆಕ್ಯೂರಿಟಿ ಇದೆ, ಅದಾದಮೇಲೆ ಇಂಟರ್ನೆಟ್ ಆಫ್ ಥಿಂಗ್ಸ್ ಆ್ಯಂಡ್ ಬ್ಲಾಕ್ ಚೈನ್ ಇದೆ, ಅದಾದಮೇಲೆ AIML ಇದೆ, ಅದಾದಮೇಲೆ
ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿತ್ ಡೇಟಾ ಸೈನ್ಸ್ ಅಂತಿದೆ. ಸೊ ಇಷ್ಟು ಬ್ರ್ಯಾಂಚ್ಗಳು ನಿಮಗಿದೆ. ಅದಾದಮೇಲೆ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಬಿಸ್ನೆಸ್ ಸಿಸ್ಟಮ್ಸ್, ಇಷ್ಟು ಬ್ರ್ಯಾಂಚ್ಗಳು CS ಆ್ಯಂಡ್ CS ರಿಲೇಟೆಡ್. ಇದರಲ್ಲಿ BTech ಕೋರ್ಸ್ಗಳು ಎಲ್ಲ ಯೂನಿವರ್ಸಿಟಿಲಿ ಸ್ವಲ್ಪ ಸಪ್ರೇಟಾಗಿ ಇರ್ತವೆ. ಅದು ಆಪ್ಷನ್ ಎಂಟ್ರಿ ಹಾಕ್ತಾ ಕ್ಲೀನಾಗಿ ನಿಮಗೆ ಬೇಕಾಗಿರೋ ಕೋರ್ಸ್ ಕೋಡನ್ನೇ ಹಾಕ್ಕೊಳ್ಳಿ. ಯಾವುದ್ಯಾವುದೋ ಗೊತ್ತಿಲ್ಲದಿರೋ ಕೋರ್ಸ್ ಕೋಡನ್ನು ಇನ್ಕ್ಲೂಡ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ಯಾವುದ್ಯಾವುದೋ ಬ್ರಾಂಚ್ ಅಲಾಟ್ ಆಗಿಬಿಡುತ್ತೆ, ಆಯಿತಾ. ಸೊ ಈಗ CS ನೋಡೋಣ. ಜನರಲ್ ಮೆರಿಟ್ಗೆ 16,624 ಹಿಡಿದು, ಸೊ 3A ಜನರಲ್ಗೆ 18,216, 3B ಜನರಲ್ಗೆ 18,697, ಜನರಲ್ ಮೆರಿಟ್ ವಿತ್ ರೂರಲ್ ಕೋಟಾಗೆ 20,218, 3B ವಿತ್ ರೂರಲ್ಗೆ 21,594, 3A ವಿತ್ ರೂರಲ್ಗೆ 21,597, 2A ಜನರಲ್ಗೆ 22,739, ಜನರಲ್ ಮೆರಿಟ್ ವಿತ್ ಕನ್ನಡ ಮೀಡಿಯಂ ಇದ್ದರೆ 24,712, ಕ್ಯಾಟಗರಿ 1 ಇದ್ದರೆ 25,877, 2A ಕನ್ನಡ ಮೀಡಿಯಂ ಇದ್ದರೆ 26,333, 2A ವಿತ್ ರೂರಲ್ ಇದ್ದರೆ 26,903, 3B ವಿತ್ ಕನ್ನಡ ಮೀಡಿಯಂ ಇದ್ದರೆ 26,952, ಕ್ಯಾಟಗರಿ 1 ವಿತ್ ರೂರಲ್ ಕೋಟಾ ಇದ್ದರೆ 27,680, 3A ವಿತ್ ಕನ್ನಡ ಮೀಡಿಯಂ ಇದ್ದರೆ 29,797, 2B ಜನರಲ್ ಇದ್ದರೆ 32,634, 2B ವಿತ್ ರೂರಲ್ ಇದ್ದರೆ 42,700, 2B ವಿತ್ ಕನ್ನಡ ಮೀಡಿಯಂ ಇದ್ದರೆ 49,834, ST ಜನರಲ್ ಇದ್ದರೆ 61,659, SC ಜನರಲ್ ಇದ್ದರೆ 62,223, ST ವಿತ್ ಕನ್ನಡ ಮೀಡಿಯಂ ಇದ್ದರೆ 70,013, ST ವಿತ್ ರೂರಲ್ ಇದ್ದರೆ 70,144, SC ವಿತ್ ರೂರಲ್ ಇದ್ದರೆ 73,117, SC ವಿತ್ ಕನ್ನಡ ಮೀಡಿಯಂ ಇದ್ದರೆ 86,294. ಸೊ ಇಷ್ಟು ಕೋರ್ CS ಆಯಿತು. ನೆಕ್ಸ್ಟ್ ಟ್ರಿಪಲ್ ಇ ವಿಡಿಯೋನ ಪಾಸ್ ಮಾಡಿ ನೀವೇ ಕಟ್ ಆಫ್ ರ್ಯಾಂಕನ್ನು ನೋಡಿ. ಸೊ ಜನರಲ್ ಮೆರಿಟ್ಗೆ 27,420 ಹಿಡಿದು SC ವಿತ್ ರೂರಲ್ ಕೋಟಾ ಇದ್ದರೆ 96. ಸೊ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಈ ಬ್ರಾಂಚಲ್ಲಿ ಆರಾಮಾಗಿ ಆಪ್ಷನ್ ಎಂಟ್ರಿ ಹಾಕ್ಕೊಳ್ಳಿ. ಸೊ ನೆಕ್ಸ್ಟ್ EC. ಸೊ EC ನೋಡಿ, ಜನರಲ್ ಮೆರಿಟ್ಗೆ 22,952, 3A ಜನರಲ್ಗೆ 23,409, 3B ಜನರಲ್ಗೆ 24,933, 2A ಜನರಲ್ಗೆ 27,674, ಜನರಲ್ ಮೆರಿಟ್ ವಿತ್ ರೂರಲ್ ಕೋಟಾಗೆ 27,715, 3A ವಿತ್ ರೂರಲ್ ಕೋಟಾ ಇದ್ದರೆ 27,771, 3B ವಿತ್ ರೂರಲ್ ಕೋಟಾ ಇದ್ದರೆ 28,205, ಜನರಲ್ ಮೆರಿಟ್ ವಿತ್ ಕನ್ನಡ ಮೀಡಿಯಂ ಇದ್ದರೆ 29,169, 2A ಕನ್ನಡ ಮೀಡಿಯಂ ಇದ್ದರೆ 29,837, 2A ವಿತ್ ರೂರಲ್ ಕೋಟಾ ಇದ್ದರೆ 31,962, ಕ್ಯಾಟಗರಿ 1 ಇದ್ದರೆ 33,558, ಕ್ಯಾಟಗರಿ 1 ವಿತ್ ರೂರಲ್ ಕೋಟಾ ಇದ್ದರೆ 33,732, 2B ಜನರಲ್ ಇದ್ದರೆ 44,370, 2B ವಿತ್ ರೂರಲ್ ಇದ್ದರೆ 55,159, SC ಜನರಲ್ ಇದ್ದರೆ 73,461, ST ಜನರಲ್ ಇದ್ದರೆ 75,149, SC ವಿತ್ ರೂರಲ್ ಕೋಟಾ ಇದ್ದರೆ 76,691, ST ವಿತ್ ರೂರಲ್ ಕೋಟಾ ಇದ್ದರೆ 84,593, ST ವಿತ್ ಕನ್ನಡ ಮೀಡಿಯಂ ಇದ್ದರೆ 87,266, SC ವಿತ್ ಕನ್ನಡ ಮೀಡಿಯಂ ಇದ್ದರೆ 99,431. ಸೊ ನೆಕ್ಸ್ಟ್ ಮೆಕ್ಯಾನಿಕಲ್ನ ವಿಡಿಯೋ ಪಾಸ್ ಮಾಡಿ ಈ ಕಟ್ ಆಫ್ ರ್ಯಾಂಕನ್ನು ನೀವು ನೋಡ್ಕೊಳ್ಳಿ. ಸೊ ಅದೇ ಈ ವರ್ಷ ನೀಟು ಈ ಥರ ಆಗಿರೋದ್ರಿಂದ ಮೋಸ್ಟ್ ಪ್ರಾಬಬಲಿ ಎಲ್ಲರೂ ಪ್ಲೀಸ್ ರೌಂಡ್ 2 ತನಕನಾದರೂ ಹೋಗಿ. ಇಫ್ ಯು ಹ್ಯಾವ್ ಎ ರ್ಯಾಂಕ್ ಅಬೋವ್ 1,500 ನೀವು ಅಂದ್ಕೊಂಡಿರೋ ಕಾಲೇಜ್ ಖಂಡಿತ ಸಿಗೋದಿಲ್ಲ ರೌಂಡ್ 1ಅಲ್ಲಿ ನನ್ನ ಪ್ರಕಾರ. ಗೊತ್ತಿಲ್ಲ, ಇನ್ನು ದೇವ್ರೇನಾದರೂ ಇಚ್ಛೆ ಇಟ್ಟು ಬೇರೆ ಏನಾದರೂ ಮಾಡಿದ್ರೆ ಎನಿಥಿಂಗ್ ಮಿರಾಕಲ್ ಕ್ಯಾನ್ ಹ್ಯಾಪನ್, ವಿ ಡೋಂಟ್ ನೋ. ಬಟ್ ಐ ಆಮ್ ಎಕ್ಸ್ಪೆಕ್ಟಿಂಗ್ ದ ರ್ಯಾಂಕ್ ಟು ಗೋ ಅಪ್ ಬೈ ಫ್ಯೂ ಥೌಸಂಡ್ ಮಾರ್ಕ್ಸ್ ದಿಸ್ ಇಯರ್ ಇನ್ ರೌಂಡ್ 1 ಅಟ್ ಲೀಸ್ಟ್. ಆ್ಯಂಡ್ ಕಾಮೆಂಟ್ ಕೇಳಿ ಎಫೆಕ್ಟ್ ಆಗೋದಿಲ್ಲ ಅಷ್ಟು, ಯಾಕಂದರೆ CETಲಿ ಮಾತ್ರ ಅಪಿಯರ್ ಆಗ್ತಾ ಇರ್ತಾರೆ ಮಕ್ಕಳು, MBBS ಹುಡುಗರು. ಅಷ್ಟು ಕಾಮೆಂಟ್ ಕೇಳಿ ಅಷ್ಟೊಂದು ಅವರು ಫ್ರೀಸ್ ಮಾಡಿ ಎಲ್ಲ ಇಟ್ಕೊಳ್ಳೋದಿಲ್ಲ. ಕಾಮೆಂಟ್ ಕೇಳಿ ನಮಗೆ ಜನರಲ್ ಮೆರಿಟ್ ಆದರೆ ರೌಂಡ್ 3ಗೆ ಅಥವಾ KKR ಹುಡುಗರಾದರೆ ರೌಂಡ್ 2ಗೆ ನಮಗೆ ಗೊತ್ತಾಗ್ಬಿಡುತ್ತೆ ಇದು ಕರೆಕ್ಟಾಗಿ ಹೋಗ್ತಿದೆಯೋ ಇಲ್ಲೋ ಅಂತ, ಅಲ್ಲಿ ಡಿಸಿಷನ್ ತೊಗೋಬೋದು. ಆ್ಯಂಡ್ CETಲಿ ರೌಂಡ್ 2 ತನಕನೂ ನಮಗೇನು ಗೊತ್ತಾಗಲ್ಲ. ರೌಂಡ್ 2ಲೂ ಸೀಟ್ ಹೋಲ್ಡ್ ಮಾಡಿ ಇಟ್ಕೊಂಡು ರೌಂಡ್ 3 ತನಕ ಹೋದರೂ ಈ ವರ್ಷ ಸ್ವಲ್ಪ ಬೆಸ್ಟ್ ಇದೆ ಅಂತ ಅನಿಸುತ್ತೆ ನನಗೆ. ಯಾಕಂದರೆ MBBS ಹುಡುಗರಿಗೆ ಕೆಲವರಿಗೆ ರೌಂಡ್ 2ಲಿ ಫಸ್ಟ್ ಅದು ರೌಂಡ್ 2 ಆ್ಯಕ್ಟ್ಸ್ ಆಸ್ ರೌಂಡ್ 1 ಫಾರ್ MBBS ಹುಡುಗರು, ಕರೆಕ್ಟ್ ಅಲ್ವಾ? ಹಾಗಾಗಿ ಗೊತ್ತಿಲ್ಲ ಈ ವರ್ಷ 3 ರೌಂಡಿಗೆ ನಿಲ್ಲಿಸ್ತಾರಾ, 4 ರೌಂಡಿಗೆ ಹೋಗ್ತಾರಾ ಗೊತ್ತಿಲ್ಲ, ನೋಡೋಣ.
ಸೊ ಒಂಥರ ವಿಚಿತ್ರವಾಗಿದೆ. ನಮಗೂ ಇದು ಫಸ್ಟ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು. ಇದನ್ನು ಒಂದು ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಮುಂದಿನ ವರ್ಷ ಸ್ಟೂಡೆಂಟ್ಸ್ಗೆ ಇನ್ನೂ ಸ್ವಲ್ಪ ಎಕ್ಸ್ಪೀರಿಯನ್ಸ್ಡ್ ಆಗಿರ್ತೀವಿ. ನೋಡೋಣ, ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಆಪ್ಷನ್ ಎಂಟ್ರಿ ಒಂದು ಕ್ಲೀನಾಗಿ ಹಾಕ್ಕೊಳ್ಳಿ. ಆ್ಯಂಡ್ ಪ್ರತಿ ರೌಂಡಲ್ಲೂ ಡಿಸಿಷನ್ ಮೇಕಿಂಗ್ ಕರೆಕ್ಟಾಗಿ ಇರಲಿ. ಏನು ಮಾಡಬೇಕು ನೆಕ್ಸ್ಟು, ಈಗ ಅರ್ಜೆಂಟಲ್ಲಿ ಸೀಟ್ ತೊಗೊಂಡು ಏನೋ ರೌಂಡ್ 3ಗೆ ಹೋದರೆ ಕಾಲೇಜ್ ಶುರುವಾಗ್ಬಿಡುತ್ತೆ, ಆ ಥರದ್ದೆಲ್ಲ ಏನೂ ಆಗಲ್ಲ. ರೌಂಡ್ 3ಗೆ ಹೋದರೂ ಕಾಲೇಜ್ ಶುರುವಾಗಿ 1 ವಾರ ಆಗಿರುತ್ತೆ, 7 ಡೇಸ್ ಆಗಿರುತ್ತೆ ಅಂತ ಅಂದ್ಕೊಳ್ಳಿ. ಹತ್ತತ್ರ 7 ಡೇಸಲ್ಲಿ ಫಸ್ಟ್ 7 ಡೇಸು ಓರಿಯೆಂಟೇಷನ್ ಅಂತ ಪ್ರೋಗ್ರಾಮ್ ಮಾಡ್ತಾರೆ ಎಲ್ಲ ಕಾಲೇಜ್ಗಳಲ್ಲೂ. ಅದೇ ಆ ಓರಿಯೆಂಟೇಷನ್ ಅಂದರೆ ಹೆಂಗಿರುತ್ತೆ ಗೊತ್ತಾ, ನಿಮ್ಮ ಪೊಲಿಟಿಷಿಯನ್ಸಲ್ಲಿ ಈ ರ್ಯಾಲಿ ಮಾಡ್ತಾರೆ ಗೊತ್ತಾ, ಆ ಥರ. ತಲೆ ಇರಲ್ಲ, ಬುಡ ಇರಲ್ಲ. ಅದಕ್ಕೆ ಅಂತ ಅದನ್ನು ಅಟೆಂಡ್ ಮಾಡಿದ್ರು ಒಂದೇ, ಮಾಡದೇ ಇದ್ರು ಒಂದೇ, ಅದರಲ್ಲೇನು ಪಾಠ ಇರಲ್ಲ. ಸೊ ಏನು ವರಿ ಮಾಡ್ಕೋಬೇಡಿ. ಆಪ್ಷನ್ ಎಂಟ್ರಿ ಕ್ಲೀನಾಗಿ ಹಾಕಿ 3ನೇ ರೌಂಡ್ ತನಕ ವೆಯ್ಟ್ ಮಾಡಿ ಸದ್ಯಕ್ಕೆ, ಆಯಿತಾ. ನೋಡೋಣ, ಏನು ರೌಂಡ್ 2ಲೇ ಗೊತ್ತಾಗ್ಬಿಡುತ್ತೆ MBBS ಹುಡುಗರೆಲ್ಲ ಹೋಗ್ತಾರ ಇಲ್ವಾ, ಇಲ್ಲೇ ಕಚ್ಕೊಂಡಿರ್ತಾರ, ನೋಡೋಣ ಅದನ್ನು. ಸೊ ಕಾದು ನೋಡ್ಬೇಕು ಇದಕ್ಕೆಲ್ಲ. ಆ್ಯಂಡ್ ನನಗೆ ಗೊತ್ತಿಲ್ಲ ರಿಸಲ್ಟ್ ಯಾವತ್ತು ಬರುತ್ತೋ ಅವತ್ತಿಂದ ನನ್ನ ವೀಡಿಯೋ ಬರೋದು ನಿಂತೋಗುತ್ತೆ. ಯಾಕಂದರೆ ಅಷ್ಟು ಫೋನ್ ಕಾಲ್ಸು, ನನಗೆ ಟೈಮೇ ಸಿಗೋದಿಲ್ಲ ವೀಡಿಯೋ ಮಾಡೋಕ್ಕೆ. ನಾನು ಇದನ್ನೆಲ್ಲ ಟ್ರಾನ್ಸ್ಪರೆಂಟಾಗಿ ಹೇಳ್ತೀನಿ. ಯಾಕೆ ಗೊತ್ತಾ, ನಾನು ನಿಮ್ಗೆ ಯಾರಿಗೂ ಮಿಸ್ಗೈಡ್ ಮಾಡ್ತಾ ಇಲ್ಲ ಯೂಟ್ಯೂಬಲ್ಲಿ. ಸೊ ಹಾಗೆ ನನಗೆ ಆ ಕಾಲೇಜಲ್ಲಿ ಇಂಟರ್ನಲ್ ಕನೆಕ್ಷನ್ ಇದೆ, ಈ ಕಾಲೇಜಲ್ಲಿ ಇಂಟರ್ನಲ್ ಕನೆಕ್ಷನ್ ಇದೆ. ಬೇಸಿಕಲಿ ನಾನೊಬ್ಬ ಟೀಚರು. ನಾನು ಸುಮ್ಮನೆ ತೋರಿಸ್ತೀನಿ ನಿಮಗೆ, ಇದನ್ನೇನು ತೋರಿಸೋದು ಅವಶ್ಯಕತೆ ಇರಲಿಲ್ಲ, ಬಟ್ ಸ್ಟಿಲ್. ಸೊ ನಾನು ಇವತ್ತಿಗೂ VTU ರಿಜಿಸ್ಟರ್ಡ್ ಗ್ರೂಪಲ್ಲಿ ನಾನು ಇವತ್ತಿಗೂ ಇದ್ದೀನಿ, ಫಿಸಿಕ್ಸ್ ಟೀಚರ್ ಅಸೋಸಿಯೇಷನಲ್ಲಿ. ಸೊ ನೋಡಿ, 552 ಜನ VTU ಟೀಚರ್ಸ್ ಅಸೋಸಿಯೇಷನ್ ಕಾಣಿಸ್ತಾ ಇದೆಯಾ? ನಾನು ಒಬ್ಬ ಇದರಲ್ಲಿದ್ದೀನಿ. ಯಾಕೆಂದರೆ ಐ ಸ್ಟಾರ್ಟೆಡ್ ಮೈ ಕೆರಿಯರ್ ವಿತ್ ಇಂಜಿನಿಯರಿಂಗ್ ಕಾಲೇಜ್. ನಾನು ಸಿಲೆಬಸ್ ಚೇಂಜ್ ಆದಾಗ ಎಲ್ಲ ವರ್ಕ್ಶಾಪನ್ನು ನಾನು ಅಟೆಂಡ್ ಮಾಡಿದ್ದೀನಿ. ನನಗೂ ಇಂಜಿನಿಯರಿಂಗ್ ಕಾಲೇಜ್ ಬಗ್ಗೆ ತುಂಬ ಚೆನ್ನಾಗೇ ಗೊತ್ತು, ಹೇಗೆ ಟೀಚಿಂಗ್ ಹೆಂಗೆ ಇರುತ್ತೆ ಅಂತಲೂ ನಂಗೆ ಗೊತ್ತು, ಆಯಿತಾ. ಸೊ ಈ ವಿಡಿಯೋಗೆ ಇಷ್ಟೇ. ದಿಸ್ ಇಸ್ ಯುವರ್ ಟೀಚರ್ ನಾಗಾಭರಣ ಸೈನಿಂಗ್ ಆಫ್ ವಿತ್ ಅ ಸ್ಮೈಲ್. ಮುಂದೆ ಯಾವ ಕಾಲೇಜಿಂದ ಬೇಕು ಕಮೆಂಟ್ ಹಾಕಿ ಅಂತ ಹೇಳೋದು ತಪ್ಪಾಗತ್ತೆ. ಯಾಕಂದರೆ 3-4 ದಿನದಲ್ಲಿ ರಿಸಲ್ಟ್ ಬರೋದ್ರಿಂದ ನನಗೆ ಆಮೇಲೆ ಟೈಮ್ ಸಿಗೋದಿಲ್ಲ. ನೋಡೋಣ, ನಮ್ದು ಎಲ್ಲ ಮಕ್ಕಳದು ಆಪ್ಷನ್ ಎಂಟ್ರಿ ಎಲ್ಲ ಹಾಕ್ಸಿದ್ಮೇಲೆ, 1-on-1 ಕೌನ್ಸಿಲಿಂಗ್ ಮುಗಿದ ಮೇಲೆ ಟೈಮ್ ಸಿಕ್ಕಿದ್ರೆ ಐ ವಿಲ್ ಕಮ್ ಬ್ಯಾಕ್ ವಿತ್ ರೌಂಡ್ 2 CET ಕಾಮೆಟ್ಗೆ ಏನಿದೆಯೋ ಅದು. ಆದಷ್ಟು ಯೂಟ್ಯೂಬಲ್ಲೂ ನಾನು ಹೆಲ್ಪ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಬಿಕಾಸ್ ಯಾಕೆಂದರೆ ಒಬ್ಬೊಬ್ಬರೇ ಫೋನ್ ಮಾಡಿ ನಮ್ಗೆ ಹೆಲ್ಪ್ ಮಾಡಿ ಅನ್ನೋದಕ್ಕೆ ನನಗೆ ಅಷ್ಟು ಟೈಮ್ ಇಲ್ಲ. ಯಾಕಂದರೆ ನಮ್ಮ ಸ್ಟೂಡೆಂಟ್ಸೇ ಬೇಕಾದಷ್ಟು ಜನ ಇದ್ದಾರೆ ನಮಗೆ, ಆಯಿತಾ. ಸೊ ಈ ವಿಡಿಯೋಗೆ ಇಷ್ಟೇ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಆಲ್ ದ ವೆರಿ ಬೆಸ್ಟ್. ನಿಮ್ಮೆಲ್ಲರದ್ದು ಕೌನ್ಸಿಲಿಂಗ್ ಚೆನ್ನಾಗಾಗಲಿ, ಎಲ್ರಿಗೂ ಒಳ್ಳೆ ಕಾಲೇಜ್ ಸಿಗಲಿ, ನೀವು ಅಂದ್ಕೊಂಡಿರೋದಕ್ಕಿಂತ ಒಳ್ಳೆ ಕಾಲೇಜ್ ಸಿಗಲಿ ಅಂತ ಆಶಿಸ್ತಾ ಈ ವಿಡಿಯೋಗೆ ಇಷ್ಟೇ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.